ಸ್ನೇಹಿತರೆ, ಇದು ನಿಮ್ಮ ಕನ್ನಡ ವೈಭವ ಯೂಟ್ಯೂಬ್ ಚಾನಲ್. ಇಹಪರಗಳ ಬೆಸೆದ ವೇದಾಂತಿ, ಜ್ಞಾನ ವಿಜ್ಞಾನ ಸಾಮರಸ್ಯದ ಕವಿಕೋಟಿ, ಕರುನಾಡ ರಸಋಷಿ DVGಯವರ ಕಗ್ಗ ಜೀವನ ತತ್ವ. ಈ ಜೀವನ ತತ್ವವನ್ನ ಇಂದು ನಾವೆಲ್ಲರೂ ಕಲಿಯೋಣ. ಜೀವನ ಒಬ್ಬರದ್ದಲ್ಲ, ಪರಸ್ಪರ ಅವಲಂಬನೆಯ ಜಾಲ. ಎಲ್ಲರೊಡನೆ ಸಮಾನವಾಗಿ ನಡೆದು ಒಗ್ಗಟ್ಟಿಗೆ ಮೌಲ್ಯ ನೀಡುವುದು ಅವಶ್ಯ ಎಂದು ಈ ಕಗ್ಗದಲ್ಲಿ DVGಯವರು ಸುಂದರವಾಗಿ ತಿಳಿಸಿದ್ದಾರೆ. ಈಗ ಈ ಕಗ್ಗವನ್ನೊಮ್ಮೆ ಓದೋಣ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ಕಗ್ಗದ ಪರಮಾರ್ಥವನ್ನ ತಿಳಿದುಕೊಳ್ಳೋಣ. ಹುಲ್ಲಾಗು ಬೆಟ್ಟದಡಿ. ದೊಡ್ಡ ದೊಡ್ಡ ಬೆಟ್ಟದ ಕೆಳಗೆ ಬೆಳೀತಕ್ಕಂಥ ಹುಲ್ಲು ದೀನತೆಯನ್ನ ತೋರುತ್ತದೆ. ಹೇಗೆಂದರೆ, ತಾನು ಮಾಡುವ ಕೆಲಸ, ತನ್ನ ಸ್ಥಿತಿ ಬೆಟ್ಟಕ್ಕೆ ಸಮಾನವಾದುದಲ್ಲ ಎಂಬ ಅರಿವು ಅದರ ಜೀವನದ ಸಫಲತೆಗೆ ದಾರಿಯಾಗುತ್ತದೆ. ಸ್ನೇಹಿತರೆ, ದೊಡ್ಡ ಬೆಟ್ಟದ ಕೆಳಗೆ ಅಡಗಿರುವ ಹುಲ್ಲು ಹೇಗೆ ವಿನಮ್ರವಾಗಿರುತ್ತದೆಯೋ ಅದೇ ರೀತಿ ನಾವು ಸಮಾಜದಲ್ಲಿ ಅಹಂಕಾರವಿಲ್ಲದೆ ಬದುಕಬೇಕು. ಅದೇ ರೀತಿ ದೊಡ್ಡವರ ಮುಂದೆ ನಾವು ವಿನಯಶೀಲರಾಗಿ ಬದುಕಬೇಕಾಗಿದೆ. ಮನೆಗೆ ಮಲ್ಲಿಗೆಯಾಗು. ಮಲ್ಲಿಗೆ ಎಂದರೆ ನಮಗೆ ಗೊತ್ತೇ ಇದೆ, ಅದು ಎಷ್ಟು ಘಮಘಮ ಪರಿಮಳವನ್ನ ಸೂಸುತ್ತದೆ. ಅದು ಎಲ್ಲೇ ಇರಲಿ, ಅದರ ಪರಿಮಳ ನಮ್ಮ ಮನಸ್ಸಿಗೆ ಸಂತೋಷವನ್ನ ನೀಡುತ್ತದೆ, ಮುದವನ್ನ ನೀಡುತ್ತದೆ. ಅದೇ ರೀತಿಯಾಗಿ ನಾವು ಮನೆಯವರಿಗೆಲ್ಲರಿಗೂ ಮಲ್ಲಿಗೆಯಾಗಬೇಕು. ಮಲ್ಲಿಗೆ ಅಂದರೆ ಮನೆಯಲ್ಲಿ ಪ್ರೀತಿಯನ್ನ ಕೊಡಬೇಕು, ವಿಶ್ವಾಸವನ್ನ ನೆಲೆಸುವಂತೆ ಮಾಡಬೇಕು ಮತ್ತು ನೆಮ್ಮದಿಯನ್ನ ಕೊಡಬೇಕು. ಆಗ ಆ ಮನೆ ನಿಜವಾಗಿಯೂ ಸ್ವರ್ಗವಾಗುತ್ತದೆ. ನಿಜವಾಗಿಯೂ ನಾವು ಆಗ ಮನೆಗೆ ಮಲ್ಲಿಗೆಯಾಗುತ್ತೇವೆ. ಕುಟುಂಬದ ಸಂತೋಷದಲ್ಲಿ ನಮ್ಮ ಸಂತೋಷ ಅಡಗಿರುತ್ತದೆ ಎಂಬುದನ್ನು ನಾವು ಯಾವತ್ತೂ ಕೂಡ ಮರೆಯಬಾರದು. ಮನೆಯವರ ಮನ ಗೆದ್ದವನು ಇಡೀ ಜಗತ್ತನ್ನೇ ಗೆದ್ದಂತೆ. ಆದ್ದರಿಂದ ನಾವು ಮನೆಗೆ ಮಲ್ಲಿಗೆಯಾಗಬೇಕು. ಮನೆಗೆ ಕೇವಲ ಒಳ್ಳೆಯವರಾಗಿರುವುದು ಅಂದರೆ ಕೇವಲ ಹಣ ಕೊಡೋದಲ್ಲ, ಸಮಯ ಕೊಡುವುದು, ಮನೆಯವರಿಗೆ ಪ್ರೀತಿಯನ್ನ ಕೊಡುವುದು, ಅವರಿಗೆ ಬೆಂಬಲವಾಗಿ ನಿಲ್ಲುವುದು, ಅದೇ ನಿಜವಾದ ಕೆಲಸ. ಅದು ನಮ್ಮ ಮನೆಗೆ ಮಲ್ಲಿಗೆಯಾದಂತೆ. ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಮ್ಮ ತಳಪಾಯ, ನಮ್ಮ ಮನೆ ಮತ್ತು ನಮ್ಮ ಕುಟುಂಬ ಅನ್ನೋದನ್ನ ನಾವ್ಯಾರೂ ಕೂಡ ಮರೆಯಬಾರದು. ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ. ಸ್ನೇಹಿತರೆ, ಈ ಮಳೆ ನಿಂತರೂ ಕೂಡ ಮಳೆ ಹನಿ ನಿಲ್ಲಲ್ಲ ಅಂತಾರೆ. ಈ ಕಷ್ಟಗಳು ಹೇಗೆ ಅಂತಂದ್ರೆ, ಕಷ್ಟಗಳು ಬಂದಾಗಲೂ ನಾವು ವ್ಯಥೆ ಪಡಬೇಕು. ಕಷ್ಟಗಳು ದೂರ ಆದರೂ ಕೂಡ ಅದರ ಎಫೆಕ್ಟ್ ಇದ್ದೇ ಇರುತ್ತೆ. ಆದರೆ ನಾವು ಯಾವುದೇ ಕಷ್ಟ ಇರಲಿ, ಅದಕ್ಕೆ ಒಂದು ಪರಿಹಾರ ಖಂಡಿತ ಇದ್ದೇ ಇರುತ್ತೆ ಅನ್ನೋದನ್ನ ನಾವು ಮರಿಬಾರದು. ತಾಳ್ಮೆಯಿಂದ ಯೋಚಿಸಿ ಆ ಕಷ್ಟಕ್ಕೆ ಪರಿಹಾರವನ್ನ ನಾವು ಕಂಡುಕೊಳ್ಬೇಕು. ಕಷ್ಟಗಳು ಬಂದಾಗ ನಾವು ಯಾವತ್ತೂ ಕೂಡ ಧೃತಿಗೆಡಬಾರದು. ಆ ಕಷ್ಟಗಳೇ ನಮ್ಮನ್ನ ಬಲಿಷ್ಠ ಮಾಡುವುದು ಎಂಬುದನ್ನು ನಾವು ಮರೆಯಬಾರದು. ಸ್ನೇಹಿತರೆ, ಕಷ್ಟಗಳು ಜೀವನದ ಭಾಗ ಅಷ್ಟೇ. ಆದರೆ ನಾವು ಅದಕ್ಕೆ ಸೋಲ್ಬಾರದು. ಆ ಸೋಲು ಒಂದು ಆಯ್ಕೆಯಾಗಿರುತ್ತೆ. ನಮಗೆಲ್ಲರಿಗೂ ಗೊತ್ತೇ ಇದೆ, ಕತ್ತಲೆ ಇಲ್ಲದೆ ಬೆಳಕಿನ ಬೆಲೆ ತಿಳಿಯುವುದಿಲ್ಲ. ಹಾಗೆಯೇ ಕಷ್ಟಗಳಿಲ್ಲದೆ ಸುಖದ ಮಹತ್ವವೂ ಕೂಡ ತಿಳಿಯೋದಿಲ್ಲ. ಅಂತಹ ಕಷ್ಟಗಳು ಎದುರಾದಾಗ ನಾವು ಯಾವತ್ತೂ ಕೂಡ ಧೃತಿಗೆಡಬಾರದು. ಅದು ಎಂಥದ್ದೇ ಕಷ್ಟ ಇರಲಿ, ನಾವು ಅದನ್ನ ಸಹಿಸಿಕೊಂಡು ಎದುರಿಸುವ ಸಾಮರ್ಥ್ಯವನ್ನ, ಮನೋಸಾಮರ್ಥ್ಯವನ್ನ ನಾವು ಬೆಳೆಸಿಕೊಳ್ಳಲೇಬೇಕು. ವಿಧಿ ತನ್ನ ವಿಕಟ ಆಟದಲ್ಲಿ ಕಷ್ಟಗಳ ಮಳೆಯನ್ನೇ ಸುರಿಸ್ತಾನೆ. ಆದರೂ ಕೂಡ ನಾವು ಎದೆಗುಂದಬಾರದು. ನಾವು ಈ ಕಲ್ಲನ್ನು ನೋಡಿ ಕಲಿಬೇಕು. ಕಲ್ಲು ಹೇಗೆ ಮಳೆ, ಗಾಳಿ, ಚಂಡಮಾರುತಗಳ ರಭಸವನ್ನ ತಡೆದುಕೊಳ್ಳುತ್ತದೆಯೋ ಅದೇ ರೀತಿ ಈ ಕಷ್ಟಗಳ ಮಳೆಗೆ ನಾವು ಕಲ್ಲಿನ ತರಹ ಬದುಕಬೇಕು. ಆಗ ನಮ್ಮ ಜೀವನ ಸಾರ್ಥಕ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ. ದೀನ ದಲಿತರ ಸೇವೆ ದೇವರ ಸೇವೆ.
ಬಡವರ ಕಣ್ಣೀರು ಒರೆಸುವ ಕೈಗಳು ಪ್ರಾರ್ಥಿಸುವ ತುಟಿಗಳಿಗಿಂತ ಹೆಚ್ಚು ಪವಿತ್ರ ಎಂಬುದನ್ನು ನಾವು ಮರೆಯಬಾರದು. ಕಷ್ಟದಲ್ಲಿರುವವರಿಗೆ ನಾವು ಕೈ ಚಾಚಿ ಸಹಾಯ ಮಾಡಬೇಕು. ಆಗ ಮಾತ್ರ ನಮ್ಮ ಜೀವನಕ್ಕೆ ನಿಜವಾದ ಅರ್ಥ ಬರುತ್ತೆ. ಅಸಹಾಯಕರಿಗೆ ಸಹಾಯ ಮಾಡುವುದು ಕರುಣೆಯ ಸಂಕೇತ ಮತ್ತು ಮಾನವೀಯತೆಯ ಅತ್ಯುನ್ನತ ಗುಣ ಎಂಬುದನ್ನು ನಾವು ಮರೆಯಬಾರದು. ಸಮಾಜದಲ್ಲಿ ದುರ್ಬಲರನ್ನ ಬಲಶಾಲಿಗಳನ್ನಾಗಿ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದ ಆ ಕರ್ತವ್ಯವನ್ನ ನಾವು ಸರಿಯಾಗಿ ನಿಭಾಯಿಸಬೇಕು. ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಎಲ್ಲರೊಳಗೊಂದಾಗು ಎಂದರೆ ಒಬ್ಬರ ನೋವಿಗೆ ಇನ್ನೊಬ್ಬರು ಸ್ಪಂದಿಸುವುದು, ಇನ್ನೊಬ್ಬರ ನೋವಿಗೆ ಮಿಡಿಯುವುದು ಮತ್ತು ಅವರ ಸಂತೋಷದಲ್ಲಿ ಭಾಗಿಯಾಗುವುದು. ಸ್ನೇಹಿತರೆ, ನಾವು ಒಬ್ಬರನ್ನೊಬ್ಬರು ದ್ವೇಷಿಸುವುದರಿಂದ ಏನನ್ನೂ ಸಾಧಿಸಲಾಗದು. ಪ್ರೀತಿಯಿಂದ ಎಲ್ಲರೂ ಒಂದಾಗಿ ಬಾಳಿದರೆ ಮಾತ್ರ ಈ ಜಗತ್ತೇ ಸುಂದರವಾಗಿರುತ್ತೆ. ನಾವೆಲ್ಲರೂ ಭಾರತಾಂಬೆ, ಕನ್ನಡಾಂಬೆಯ ಮಕ್ಕಳು. ನಾವು ಯಾವುದಕ್ಕೂ ಕೂಡ ಭೇದ ಭಾವ ಮಾಡಬಾರದು. ಈ ಭೇದ ಭಾವವನ್ನು ಬಿಟ್ಟು ಬಾಳಿದರೆ ಅದೇ ನಿಜವಾದ ಸ್ವರ್ಗ. ಸ್ನೇಹಿತರೆ, ಹೂಗಳು ಬೇರೆ ಬೇರೆ ಬಣ್ಣದ್ದಾಗಿರುತ್ತವೆ. ಅವೆಲ್ಲವುಗಳು ಸೇರಿ ಒಂದು ಸುಂದರವಾದ ಹಾರವಾಗುತ್ತೆ. ನಾವುಗಳು ಕೂಡ ಆ ಸುಂದರವಾದ ಹಾರದಂತೆಯೇ ಬದುಕೋಣ ಎಂದು ಆಶಿಸುತ್ತಾ, ಈ ಪ್ರಪಂಚದಲ್ಲಿ ಒಳ್ಳೆಯದನ್ನೆಲ್ಲ ಹೇಳಿ ಆಗಿದೆ, ಉಳಿದಿರುವುದು ಆಚರಣೆ ಮಾತ್ರ. ನಾವೆಲ್ಲರೂ ಆಚರಣೆಯನ್ನ ಮಾಡುತ್ತಾ ಈ ಸಮಾಜವನ್ನ ಉತ್ತಮ ಸ್ಥಿತಿಯತ್ತ ಕೊಂಡೊಯ್ಯೋಣ ಎಂದು ಹೇಳುತ್ತಾ ಈ ಕಗ್ಗವನ್ನ ಮುಗಿಸುತ್ತಿದ್ದೇನೆ.